ಕೊಪ್ಪಳದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಹಾಗೂ ವಿವಿಧ ನೌಕರರ ಒಕ್ಕೂಟಗಳ ಕರೆ ಹಿನ್ನೆಲೆಯಲ್ಲಿ ಸಾವಿರಾರು ಕಾರ್ಮಿಕರು ಬೀದಿಗಿಳಿದು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. 4 ಕರಾಳ ಕಾರ್ಮಿಕ ಸಂಹಿತೆಗಳ ವಿರುದ್ಧ ದೇಶವ್ಯಾಪಿ ಹೋರಾಟದ ಅಂಗವಾಗಿ ಕೊಪ್ಪಳದಲ್ಲೂ ಕೂಡ ಮುಷ್ಕರ ಜೋರಾಗಿತ್ತು. ಕೇಂದ್ರ ಕಾರ್ಮಿಕ ಸಂಘಟನೆಗಳ ಸಾರ್ವತ್ರಿಕ ಮುಷ್ಕರ ಕರೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಜೆಸಿಟಿಯು ನೇತೃತ್ವದಲ್ಲಿ ಈಗ ಭಾರಿ ಪ್ರತಿಭಟನೆ ನಡೆಯಿತು. ಸಿಐಟಿಯು, ಎಐಟಿಯುಸಿ, ಎನ್ಸಿಎಲ್, ಐಎಫ್ಟಿಯು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಸೇರಿದಂತೆ ಹಲವು ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಪ್ರತಿಭಟನಾಕಾರರು ದುಡಿಯುವ ವರ್ಗಗಳ ವಿರುದ್ಧ ಕೇಂದ್ರ ಸರ್ಕಾರ ಜನ ವಿರೋಧಿ ನೀತಿಗಳನ್ನ ಜಾರಿಗೆ ತರ್ತಾ ಇದೆ ಅಂತ ಆರೋಪಿಸಿ ಘೋಷಣೆಗಳನ್ನ ಕೂಗಿದ್ರು. ವಿದ್ಯುತ್ ತಿದ್ದುಪಡಿ ಕಾಯ್ದೆ, ವಿಮಾ ತಿದ್ದುಪಡಿ ಕಾಯ್ದೆ, ಬೀಜ ಮಸೂದೆ, ಭೂ ಸ್ವಾಧೀನ ಕಾಯ್ದೆ ಸೇರಿದಂತೆ ವಿವಿಧ ಕಾನೂನುಗಳನ್ನ ಹಿಂಪಡಿಬೇಕು ಅಂತ ಒತ್ತಾಯಿಸಲಾಯಿತು. ಜೊತೆಗೆ ಕಾರ್ಮಿಕರ ಹಕ್ಕುಗಳನ್ನ ರಕ್ಷಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಲಾಯಿತು. ಇವತ್ತು ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಬೀದಿಗಿಳಿಬೇಕಾದ್ರೆ ಇವತ್ತು ಮೊನ್ನೆ ಮಾಡಿರುವಂತ ಬಜೆಟ್ ನಮಗೆ ಬೇಸರ ತಂದಿದೆ. ಇವತ್ತು ಮೋದಿಯವರು ನಾವು ಬಹಳ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ. 2018ರಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಪೇಮೆಂಟನ್ನು ಹೆಚ್ಚಿಸೋದು ಹೊರತು ಇಲ್ಲಿವರೆಗೂ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಹೊರತು ನಮ್ಮ ಆರೋಗ್ಯದಾಗಲಿ ಅಥವಾ ನಮ್ಮ ಬೇಡಿಕೆಗಳಲ್ಲಿ ಒಂದು ಈಡೇರಿಸ್ತಾ ಇಲ್ಲ. ಇವತ್ತಿನ ದೇಶದಾದ್ಯಂತ ನಡೀತಕ್ಕಂಥ ಸಾರ್ವತ್ರಿಕ ಮುಷ್ಕರ ವಿಷಯಗಳಿಷ್ಟೇ. ಇವತ್ತೇನು ಕಾರ್ಮಿಕರ ಹೋರಾಟದ ಹಕ್ಕನ್ನು ಮುಟುಕುಗೊಳಿಸೋದಕ್ಕಾಗಿ ಕೇಂದ್ರ ಸರ್ಕಾರದ 4 ಮಸೂದೆಗಳೇನು ತಂದಿದೆ, ಆ ಮಸೂದೆಗಳನ್ನು ಹಿಂಪಡಿಬೇಕೆಂಬುದರ ಸಲುವಾಗಿಯೇ ಇಡೀ ದೇಶದಾದ್ಯಂತ ಎಐಟಿಸಿ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ, ಯಾಕಂತಂದರೆ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟದಿಂದ ಸ್ವಾತಂತ್ರ್ಯ ಬಂದಿದ್ದೆಂಬುದು ದೇಶದ ಪ್ರಧಾನಿ ಗೊತ್ತಿಲ್ಲರಿ. ದೇಶದ ಪ್ರಧಾನಿ ಅವರ ಪಕ್ಷ ಏನಿತ್ತಂದರೆ ಯಾರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಿದ್ರು ಅವ್ರನ್ನ ತೋರಿಸಿ ಅರೆಸ್ಟ್ ಮಾಡ್ತಕ್ಕಂಥ ಲಿಸ್ಟ್ನಾಗಿದ್ದಾರೆ ಇವರೆಲ್ಲ, RSS ಮತ್ತು BJP ಅವರು. ಇವತ್ತು ಕೇಂದ್ರ ಸರ್ಕಾರ ಬಂದ ತಕ್ಷಣವೇ ತಾವು ಅಧಿಕಾರಕ್ಕೆ ಬಂದ ಮೇಲೇ ಸಂವಿಧಾನದ ಕಲಂಗಳು ತಿದ್ದುಪಡಿ ಮಾಡಕ್ಕೆ ಹೊಂಟಾರಂದರೆ ಇವರು ದೇಶದ ಕಾರ್ಮಿಕ ವರ್ಗ, ರೈತ ವರ್ಗ, ಸಾಮಾನ್ಯ ವರ್ಗಗಳ ಮತ್ತು ಮಹಿಳೆಯರಿಗಂತೂ ಸ್ಪೆಷಲಿಕ್ಕಾಗಿ ಇವತ್ತು ನೋಡ್ರಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಮತ್ತು ನಮ್ಮ ಕಟ್ಟಡ ಕಾರ್ಮಿಕರು ಮತ್ತು ಇವೆಲ್ಲ ಕಾರ್ಮಿಕರೆಲ್ಲರೂ ತಮ್ಮ ಹೋರಾಟದಿಂದ ಬೆಲೆ ಅವರ ಸ್ಯಾಲ್ರಿ ಜಾಸ್ತಿ ಮಾಡ್ಕೊಂಡ್ರೆ ಹೊರತು ಗೌರವಧನ ಸರ್ಕಾರ ಯಾವುದೇ ತನ್ನ ಕೌಜಿಯಿಂದ ಮಾಡಿಲ್ಲ. ಇವತ್ತು ಅಂಗನವಾಡಿ ಟೀಚರ್ಗೆ ಎಷ್ಟು ಕೆಲಸ ಹಚ್ಚಾರಂದರೆ ಈಗ 30-35 ವರ್ಷ ಇರ್ತಕ್ಕಂಥವ್ರು ಕಣ್ಣು ಕಾಣಲಾರ್ದಂಥ ಪರಿಸ್ಥಿತಿ ಅವ್ರಿಗೆ ತಂದಿಟ್ಟಾರ. ಏನಂತಂದರೆ ಮೊಬೈಲಲ್ಲಿ ಕೆಲಸ ಮಾಡ್ತಾನೆ ಕೈ ನರನು ಹೋಗ್ತಕ್ಕಂಥದ್ದು, ಕಣ್ಣು ಹೋಗ್ತಕ್ಕಂಥ ಕೆಲಸ ಮಾಡ್ಯಾರ. ಇವತ್ತು ಒಬ್ಬ ಅಂಗನವಾಡಿ ತಾಯಂದಿರು ತಾವು ರಿಟೈರ್ಡ್ ಆಗೋ ಟೈಮಿನಲ್ಲಿ ಕನಿಷ್ಠ ಒಂದು 10 ಲಕ್ಷನೋ 15 ಲಕ್ಷನೋ ಅವ್ರಿಗೆ ಕೈ ಕೊಟ್ಟು ಗೌರವಧನದಿಂದ ಸೂಚನೆ ಮಾಡ್ರಿ ಅಂತೇಳಿ ಈ ಎಐಟಿಸಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡ್ತಾ ಇದೆ. ಅದ್ರ ಜೊತೆಗೆ ಇವತ್ತೇನೋ ದೇಶದಾದ್ಯಂತ ಸಾರ್ವತ್ರಿಕ ಮುಷ್ಕರ ಏನು ನಡೆದಿದೆ, ಇದು ಬರೇ ಕಾರ್ಮಿಕರದಲ್ಲ, ಅಂಗನವಾಡಿಯರದಲ್ಲ, ರೈತರದಲ್ಲ, ಎಲ್ಲರೂ ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರ ಸಂಬಂಧಪಟ್ಟಂಥ ಹೋರಾಟ ಇದು. ಯಾಕಂತಂದ್ರೆ ಇವತ್ತು ರೈತ ಬೆಳೀತಕ್ಕಂಥ ಬೆಳೆದ ಬೆಲೆಗೆ ಬೆಂಬಲ ಇಲ್ಲ. ಯಾಕಿಲ್ಲ ಅಂತಂದರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು APMC ಕಾಯ್ದೆ ತಂದು ಬೇರೆ ದೇಶದವರು ಬಂದು ಕೂಡ ಇಲ್ಲಿ ವ್ಯವಹಾರ ಮಾಡ್ಬೋದು ಎಂಬುದರ ಒಂದೇನು ಕಾನೂನು ತಂದರು. ಹಂಗಾಗಿ ಇಲ್ಲಿರ್ತಕ್ಕಂಥ ರೈತನ ಆತ್ಮಹತ್ಯೆ ಮಾಡ್ಕೊಂಥ ಪರಿಸ್ಥಿತಿ ಬಂದೈತೆ. ಈ ಹೋರಾಟದ ಮುಖಾಂತರ ನಾವು ಮಾನ್ಯ ಮೋದಿಯವರಿಗೆ ಮತ್ತು ಸಿದ್ದರಾಮಣ್ಣವ್ರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಗೌರವಧನ ಜಾಸ್ತಿ ಮಾಡಬೇಕು. ಗೌರವಧನ ಬೇಡ, ಇವತ್ತು ಅವ್ರು ಎಷ್ಟೋ ಕಷ್ಟಪಡ್ತಾರ ಅಂಗನವಾಡಿಯಲ್ಲಿ ಕುಂತು. ಅವ್ರು ಎಷ್ಟು ಮಂದಿ ಗರ್ಭಿಣಿಯರಿದಾರ, ಅಷ್ಟು ಮತ್ತು ಶಿಶು ಮಕ್ಕಳೆಷ್ಟು ಪೌಷ್ಟಿಕಾಹಾರದಿಂದ ಇದಾರ. ಆಮೇಲೆ ಬೇರೆ ಬೇರೆ ಜನರನ್ನ ಸರ್ವೆ ಮಾಡ್ತಕ್ಕಂಥ ಅಂಗನವಾಡಿ ತಾಯಂದಿರು ಮತ್ತು ಬಿಸಿ ಊಟ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಇವತ್ತು ಸರ್ಕಾರ ನಿಗದಿ ಮಾಡಿದ್ರ ಪ್ರಕಾರ ರಾಜ್ಯ ಸರ್ಕಾರದ ವರದಿ ಬಳಸಿ ಮತ್ತು ಅಂಗನವಾಡಿ ಟೀಚರ್ಗೆ ಮತ್ತು ಸಹಾಯಕರಿಗೆ 32,000 ಕೊಡ್ತದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೊಡಬೇಕು, ದೇಶದಾದ್ಯಂತ ಕೊಡಬೇಕೆಂಬುದನ್ನ 4 ಮಸೂದೆಗಳೇನಿದಾವ ಅವನು ವಾಪಸ್ ತಗೋಬೇಕು ಮೋದಿ ಸಾಹೇಬರು. ಈ ಕಾನೂನಿನಲ್ಲಿರ್ತಕ್ಕಂಥದನ್ನ
ಜಾರಿ ಮಾಡೋದಕ್ಕಾಗಿ ತಾವೆಲ್ಲ ಪ್ರಯತ್ನ ಮಾಡ್ಬೇಕಂತೇಳಿ ಈ ಹೋರಾಟದ ಮುಖಾಂತರ ಅವ್ರನ್ನ ಒತ್ತಾಯಿಸ್ತಾ ಇದ್ದೇವೆ. ಸಾರ್ವಜನಿಕ ಸ್ವತ್ತುಗಳನ್ನು ಮಾರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಉತ್ತರಿಸಿ. ಎಐಟಿಯುಸಿ ನೇತೃತ್ವದಲ್ಲಿ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು, ಬಿಸಿಯೂಟ ಕಾರ್ಯಕರ್ತೆಯರು ಹಾಗೂ ಮಹಿಳಾ ಸಂಘಟನೆಯ ಪ್ರತಿನಿಧಿಗಳು ಸಾಮೂಹಿಕವಾಗಿ ಬೆಂಬಲವನ್ನ ಸೂಚಿಸಿದ್ರು. ತಾಲೂಕು ಕ್ರೀಡಾಂಗಣದಿಂದ ಕನಕದಾಸದ ವೃತ್ತರವರೆಗೂ ಈಗ ಜಾಥಾವನ್ನ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಎಐಕೆಎಸ್ ಜಿಲ್ಲಾಧ್ಯಕ್ಷ ಹುಲುಗಪ್ಪ ಹಾಗೂ ಕಟ್ಟಡ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷ ನೂರ್ ಸಾಬ್ ಹೊಸಮನಿ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಒಟ್ಟಾರೆ ಕೊಪ್ಪಳದಲ್ಲಿ ಸಾರ್ವತ್ರಿಕ ಮುಷ್ಕರಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ಪ್ರತಿಭಟನೆ ಶಾಂತಿಯುತವಾಗಿ ನಡೆದಿದೆ. ಒಟ್ಟಿಗೆ ಕೂಳಿಲ್ಲ, ನೀರಿಲ್ಲ, ಯಾರು ಒಂದು ನೆಮ್ಮದಿ ಇಲ್ಲ. ತಮ್ಮ ಕುಟುಂಬನ ಲೆಕ್ಕಿಸಲಾರ್ದಂಗ ಗರ್ಭಿಣಿ ಮಾನ್ಯತೆಗೋಸ್ಕರ ಟೈಮ್ ಕೊಟ್ಟು ಆಶಾ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರಿಗೆ 10,000 ರೂಪಾಯಿ ನಾವು ಜಾರಿ ಮಾಡ್ತೀವಿ ಅಂತಂದು ಹೇಳಿ ಮಾತು ಕೊಟ್ಟ ಸರ್ಕಾರಕ್ಕೆ ನಾವು ಇವತ್ತು ಬಹಳ ನೋವಿನಂತೆ ಅಂತಂದು ಹೇಳಕ್ ಇಷ್ಟಪಡ್ತೀವಿ ನಾವು. ಹಾಗಾಗಿ ಆಶಾ ಕಾರ್ಯಕರ್ತೆಯರಿಗೆ ಎಲ್ಲರೂ ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ಮನೆ ಕುತ್ಕೊಂಡ್ರು. ನಾವು ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು ಎಲ್ಲರನ್ನು ಒಳ ಕುಂದಿರಿಸಿ ನಾವು ಬೀದಿಗಿಳಿದು ಕೆಲಸ ಮಾಡ್ತಕ್ಕಂತ ಸಮಯದಾಗ ಕೂಡ ನಾವು ನಮ್ಮ ಜೀವನ ಹಂಗನ್ನು ತೊರೆದು ಎಲ್ಲ ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂತ ಆಶಾ ಕಾರ್ಯಕರ್ತೆಯರಿಗೆ ಕೂಡಲೇ 10,000 ಜಾರಿ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಆಶಾ ಕಾರ್ಯಕರ್ತರ ಸೇವೆ ಎಂತದ್ದು ಅಂತ ಹೇಳಿ ನಿಮ್ಮೆಲ್ಲರಿಗೂ ತಿಳಿದಿದೆ. ಹಾಗಾಗಿ ಕೂಡಲೇ ನಮಗೆ 10,000 ಜಾರಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಆಶಾ ಕಾರ್ಯಕರ್ತೆಯರ ಹೋರಾಟ ಚಿರಾಯವಾಗಲಿ, ಚಿರಾಯವಾಗಿ. ಜೈ ಹಿಂದ್, ಜೈ ಕಿಸಾನ್. ಥ್ಯಾಂಕ್ ಯು. ಸಾರ್ವತ್ರಿಕ ಮುಷ್ಕರಕ್ಕೆ ಎಲ್ಲ ಜನರು, ಅಂಗನವಾಡಿ ಕಾರ್ಯಕರ್ತರು, ಆಮೇಲೆ ಕಟ್ಟಡ ಕಾರ್ಮಿಕರು ಎಲ್ಲರೂ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಕಾರ್ಮಿಕರಿಗೆ ಒಳ್ಳೆಯದಾಗಲಿ, ಅವರ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ಹೇಳಿ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ. ಯಾಕಂತಂದರೆ ಕೆಲವೊಬ್ಬ ಕಾರ್ಮಿಕರಿಗೆ ಇಂದಿಗೂ ಕೂಡ ಮನೆಯಿಲ್ಲ, ಬಾಡಿಗೆ ಮನೆಯಲ್ಲಿದ್ದಾರೆ. ಗೌರ್ಮೆಂಟ್ನವರು ಒಂದು ಜಾಗ ಕೂಡ ಕೊಟ್ಟಿಲ್ಲ. ಬಡವರು, ಭಾಳ ಬಡವರು ಕಾರ್ಮಿಕರಂದ್ರ ಅಂಗನವಾಡಿ ಕಾರ್ಯಕರ್ತರಿಗೂ ಜಾಗ ಇಲ್ಲ, ಇದು ಕಟ್ಟಡ ಕಾರ್ಮಿಕರಿಗೂ ಜಾಗ ಇಲ್ಲ. ಬರೇ ಗೌರ್ಮೆಂಟು ಸುಳ್ಳು ಹೇಳ್ತತೆ, ಮನೆ ಕೊಡ್ತೀವಿ, ಪ್ಲಾಟ್ ಕೊಡ್ತೀವಿ ಅಂತ. ಒಬ್ಬರಿಗೆ ಕೊಟ್ಟಿಲ್ಲ ನಮ್ಮ ಜಿಲ್ಲಾದಲ್ಲಿ. ಅದಕ್ಕೆ ನಮ್ಮ ಭಾಳ ಅರ್ಜಿನೂ ಕೊಟ್ಟದ್ದಾಯ್ತು. ಎಲ್ಲರೂ ಒಂದ್ಲಿ ಎಲ್ಲ ಬಡ ಕುಟುಂಬಗಳಿಗೆ ಪ್ಲಾಟನ್ನು ಕೊಡಬೇಕು ಮತ್ತು ಎಲ್ಲ ಸವಲತ್ತುಗಳನ್ನು ಬಡವರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳ್ತಾ ಈ ಮುಷ್ಕರದಲ್ಲಿ ಮಾತಾಡ್ತಾ ಇದ್ದೇನೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.